ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕೇವಲ ತಂಡದ ಹೆಸರಲ್ಲ, ಎಮೋಷನ್. ಭಾವನಾತ್ಮಕವಾಗಿ ಕ್ರಿಕೆಟ್ ಅಭಿಮಾನಿಗಳ ಜೊತೆ ಕನೆಕ್ಟ್ ಆಗಿರುವಂತಹ ಎಮೋಷನ್. ಹೌದು, ಆರ್ಸಿಬಿ ಅಂದ್ರೆ ಬೇರೆ ಯಾವುದೇ ತಂಡಕ್ಕಿರದಂತಹ ನಿಯತ್ತಿನ ಅಭಿಮಾನಿಗಳು ಆರ್ಸಿಬಿಗಿದ್ದಾರೆ. ನಿಯತ್ತಿಗೆ ಮತ್ತೊಂದು ಹೆಸರು ಅಂದ್ರೆ ಅದು ಆರ್ಸಿಬಿ ಫ್ಯಾನ್ಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗೆಯೇ ಆರ್ಸಿಬಿಯ ಆಟಗಾರರು ಕೂಡ ಅಷ್ಟೇ. ಆರ್ಸಿಬಿ ತಂಡದಲ್ಲಿ ಯಾರೇ ಆಟ ಆಡಿ ಹೋದ್ರೂ ಕೂಡ ಆರ್ಸಿಬಿಗೆ ಸದಾ ಚಿರಋಣಿಯಾಗಿರ್ತಾರೆ. ಆರ್ಸಿಬಿ ಅನ್ನೋದು ಅವರ ಬ್ಲಡ್ನಲ್ಲೇ ಹರಿತಾ ಇರುತ್ತೆ ಅನ್ನೋದನ್ನ ಅನೇಕ ಆಟಗಾರರ ಮಾತಿನಲ್ಲಿ ನಾವು ಕೇಳಿದ್ದೇವೆ. ಈಗಲೂ ಕೂಡ ಆರ್ಸಿಬಿಯನ್ನ ಬಿಟ್ಟು ಬೇರೆ ಫ್ರಾಂಚೈಸಿಗೋಸ್ಕರ ಆಡ್ತಿರುವಂತಹ ಆಟಗಾರರು ಆರ್ಸಿಬಿಯನ್ನ ಅಷ್ಟು ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಇನ್ನು ಆರ್ಸಿಬಿಗೆ ಇಷ್ಟೊಂದು ಆಟಗಾರರು ಎಡಿಕ್ಟ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಹೇಳ್ದಂಗೆ ಆರ್ಸಿಬಿ ಅಭಿಮಾನಿಗಳ ಲಾಯಲ್ಟಿ. 18 ವರ್ಷಗಳ ಕಾಲ ಆರ್ಸಿಬಿ ಕಪ್ ಗೆಲ್ಲದಿದ್ರೂ ಕೂಡ ಅಭಿಮಾನಿಗಳು ಪ್ರತಿ ವರ್ಷವೂ ಅದೇ ಜೋಶ್ನಲ್ಲಿ ಆರ್ಸಿಬಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದ್ರು. ಕಾರಣ ಒಂದಲ್ಲ ಒಂದಿನ ನಾವು ಕಪ್ ಹೊಡಿತೀವಿ ಅಂತ. ಅಂತೆಯೇ ಆರ್ಸಿಬಿ ಕೇವಲ ಒಂದು ಕಪ್ ಅಲ್ಲ, ಒಂದು ವರ್ಷದಲ್ಲಿ 2 ಕಪ್ ಅನ್ನ ಎತ್ತಿ ಹಿಡಿದಿದೆ. ಲಾಸ್ಟ್ ಇಯರ್ ನಾವೇ ಚಾಂಪಿಯನ್ಸ್ ಆದ್ವಿ, ಈ ಇಯರ್ ಕೂಡ ಕಪ್ ನಮ್ಮದೇ ಆಗಿದೆ. ಇದೇ ಖುಷಿಯನ್ನ ಆರ್ಸಿಬಿ ಆಟಗಾರರು ಕೂಡ ಸೆಲೆಬ್ರೇಷನ್ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ರು. ಅದರಲ್ಲೂ ಆರ್ಸಿಬಿಯ ಸ್ಫೋಟಕ ಬ್ಯಾಟರ್ ವೆಂಕಟೇಶ್ ಅಯ್ಯರ್ ಅವರು ಒಂದು ಮಾತು ಹೇಳಿದ್ರು. ಅವರ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದ್ರ ಜೊತೆಗೆ ಇದು ಸತ್ಯ ಅಂತ ಹೇಳಿ ಅಭಿಮಾನಿಗಳು ಕೂಡ ಹೇಳ್ತಿದ್ದಾರೆ. ಇವನ್ ಅನೇಕ ಕ್ರಿಕೆಟಿಗರು ಕೂಡ ಈ ಒಂದು ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಿದ್ರೆ ವೆಂಕಟೇಶ್ ಅಯ್ಯರ್ ಹೇಳಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ವೆಂಕಟೇಶ್ ಅಯ್ಯರ್ ಹೇಳ್ತಾರೆ, ಯಾವುದೇ ಕ್ರಿಕೆಟಿಗನಾಗ್ಲಿ ಆತ ಆರ್ಸಿಬಿಯನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಂದ್ರೆ ಆರ್ಸಿಬಿ ತಂಡದಲ್ಲಿ ಆಟ ಆಡೋ ಮೂಲಕ ಆರ್ಸಿಬಿ ಅಭಿಮಾನಿಗಳ ಮತ್ತು ಆ ತಂಡದಲ್ಲಿರುವಂತಹ ಒಂದು ಬಾಂಡಿಂಗ್ ಅನ್ನ, ಆ ಒಗ್ಗಟ್ಟನ್ನ ಅನುಭವಿಸಬೇಕು ಅನ್ನೋದು ವೆಂಕಟೇಶ್ ಅಯ್ಯರ್ ಅವರ ಮಾತಿನ ಅರ್ಥ. ವೆಂಕಟೇಶ್ ಅಯ್ಯರ್ ಅವರ ಈ ಮಾತಿಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.